ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಜಯ ಭಾರತಿ ಕುಂಟೋಜಿ ಚಾನಲ್. ಇವತ್ತಿನ ಅವಧಿಯಲ್ಲಿ ನಾವು ಕರ್ನಾಟಕ TET 2019ರ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತಹ ಮ್ಯಾಥ್ಸ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ಯಾವ ರೀತಿಯಾಗಿ ಸೊಲ್ಯೂಷನ್ ಮಾಡಬೇಕೆಂಬುದನ್ನು ತಿಳಿಸ್ಕೊಡ್ತೇನೆ. ನೋಡ್ರಿ, ಕರ್ನಾಟಕ TET 2019ರ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತಹ ಮೊದಲನೇ ಪ್ರಶ್ನೆ ಯಾವುದಪ್ಪ ಅಂತಂದ್ರೆ, ಒಟ್ಟು 30 ಪ್ರಶ್ನೆಗಳಿರುತ್ತವೆ, 30 ಅಂಕಗಳು. ಮೊದಲನೇ ಪ್ರಶ್ನೆ ಯಾವುದಪ್ಪ ಅಂತಂದ್ರೆ 4p - 3q ಸ್ಕ್ವೇರ್ ನ ವಿಸ್ತೃತ ರೂಪದಲ್ಲಿ pq ನ ಸಂಖ್ಯಾ ಸಹಗುಣಕ ಯಾವುದು ಅಂತ ಕೇಳಿದ್ದಾರೆ. 4p - 3q ಸ್ಕ್ವೇರ್ ನ ವಿಸ್ತೃತ ರೂಪದಲ್ಲಿ pq ನ ಸಂಖ್ಯಾ ಸಹಗುಣಕ ಯಾವುದು ಅಂತ ಕೇಳಿದ್ದಾರೆ. ನೋಡಿ, ಫಸ್ಟ್ ಗೆ ಬರ್ಕೊಳ್ಳೋಣ ನಾವು. 4p - 3q ಸ್ಕ್ವೇರ್ ನ ವಿಸ್ತೃತ ರೂಪದಲ್ಲಿ pq ನ ಸಂಖ್ಯಾ ಸಹಗುಣಕ ಯಾವುದು ಅಂತ ಕೇಳಿದ್ದಾರೆ. ನೋಡ್ರಿ, ಇದು ಯಾವ ಫಾರ್ಮ್ ಅಲ್ಲಿ ಇದೆಯಪ್ಪ ಅಂತಂದ್ರ a - b ಬ್ರಾಕೆಟ್ ಹೋಲ್ ಸ್ಕ್ವೇರ್ ಏನಾಗುತ್ತೆ ಹೇಳ್ರಿ, a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಮೈನಸ್ 2ab. ಈ ಫಾರ್ಮುಲಾ ಅಂದ್ರೆ ವರ್ಗ ಸಮೀಕರಣ ಅಥವಾ ಅಪವರ್ತನಕ್ಕೆ ಸಂಬಂಧಪಟ್ಟಂತ 12 ಸೂತ್ರಗಳು ಬರ್ತವೆ. ಆ 12 ಸೂತ್ರಗಳಲ್ಲಿ ಮೊದಲನೇ ಸೂತ್ರ ಯಾವುದಪ್ಪ ಅಂತಂದ್ರೆ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಮೈನಸ್ 2ab. ಈ ಫಾರ್ಮುಲಾಗಳು ನಮಗೆ ತಿಳಿದಿದ್ದರೆ ಈ ಪ್ರಶ್ನೆಯನ್ನು ನಾವು ಸುಲಭವಾಗಿ ಬಿಡಿಸಬಹುದು. ನೋಡ್ರಿ, ಹಾಗಾದ್ರೆ a ಅಂದ್ರೆ 4p ಐತಿ, b ಅಂದ್ರೆ 3q ಐತಿ. a ಸ್ಕ್ವೇರ್ ಅಂದ್ರೆ 4p ಸ್ಕ್ವೇರ್ ಏನಾಗುತ್ತೆ, 4 4 16 p ಸ್ಕ್ವೇರ್ ಪ್ಲಸ್ b ಅಂದ್ರೆ ಏನೈತ್ರಿ 3q ಸ್ಕ್ವೇರ್, 3q ಇದೆ. ಹಾಗಾದ್ರೆ 3q ನ ಸ್ಕ್ವೇರ್ ಏನಾಗುತ್ತೆ 9q ಸ್ಕ್ವೇರ್ ಮೈನಸ್ 2ab ಅಂತಂದ್ರೆ 4p ಇಂಟು 3q, 4 3 12 ಇಂಟು pq. ಇದು ಏನಪ್ಪಾ ಅಂತಂದ್ರ ಸೂತ್ರ ಸಹಾಯದಿಂದ ನಾವು ಇದನ್ನ ಬಿಡಿಸಿದ್ವಿ, ಹೌದಾ? ಇದನ್ನ ನಾವು ಏನ್ ಮಾಡಬೇಕು, ಮತ್ತೆ 16p ಸ್ಕ್ವೇರ್ ಪ್ಲಸ್ 9q ಸ್ಕ್ವೇರ್ 12 24 ಮೈನಸ್ 24 pq. ಅವ್ರು ಏನ್ ಕೇಳಿದಾರಪ್ಪ ಅಂತಂದ್ರ pq ನ ಸಂಖ್ಯಾ ಸಹಗುಣಕ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ನೋಡ್ರಿ, pq ನ ಸಂಖ್ಯಾ ಸಹಗುಣಕ ಎಷ್ಟು ಬಂದಿದ್ರಿ, -24, ಹೌದಾ? -24. ಅದೇ ರೀತಿಯಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ -24. ನೋಡ್ರಿ, ಒಂದ್ ವೇಳೆ ಅವರು pq ನ ಸಂಖ್ಯಾ ಸಹಗುಣಕ ಬದಲಿಗೆ q ಸ್ಕ್ವೇರ್ ನ ಸಂಖ್ಯಾ ಸಹಗುಣಕ ಯಾವುದು ಅಂತ ಕೇಳಿದ್ರಂದ್ರೆ q ಸ್ಕ್ವೇರ್ ನ ಸಂಖ್ಯಾ ಸಹಗುಣಕ ಎಷ್ಟಾಗಿತ್ರಿ 9. ಅದೇ ರೀತಿಯಾಗಿ p ಸ್ಕ್ವೇರ್ ನ ಸಂಖ್ಯಾ ಸಹಗುಣಕ ಯಾವುದಪ್ಪ ಅಂತಂದ್ರೆ 16. ಈ ರೀತಿಯಾಗಿ ನಾವು ವಿವಿಧ ರೀತಿಯಲ್ಲಿ ಕೂಡ ಕೇಳಬಹುದು, ಹೌದಾ? ಮುಂದಿನ ಪ್ರಶ್ನೆ, ಎರಡು ಸಂಖ್ಯೆಗಳ ಮೊತ್ತ 2490 ಒಂದು ಸಂಖ್ಯೆಯ 6.5% ಅಷ್ಟು ಮತ್ತೊಂದು ಸಂಖ್ಯೆಯ 8.5% ರಷ್ಟಕ್ಕೆ ಸಮನಾದರೆ ಆ ಸಂಖ್ಯೆಗಳು ಯಾವುದು ಅಂತ ಕೇಳಿದ್ದಾರೆ. ನೋಡಿ, ಫಸ್ಟ್ಗೆ ಪ್ರಶ್ನೆಯನ್ನ ಸರಿಯಾಗಿ ತಿಳ್ಕೊಂಡ ನಂತರ ದತ್ತಾಂಶದ ಪ್ರಕಾರ ಬರ್ಕೊಂತ ಸಾಲ್ವ್ ಮಾಡಬೇಕು. ನೋಡ್ರಿ, ಇಲ್ಲಿ ಎರಡು ಸಂಖ್ಯೆಗಳಿದಾವು. ಆ ಎರಡು ಸಂಖ್ಯೆಗಳ ಮೊತ್ತ ಎಷ್ಟಪ್ಪ ಅಂತಂದ್ರ 2490. ನೋಡ್ರಿ, ಎರಡು ಸಂಖ್ಯೆಗಳು ಅಂತಂದ್ರೆ ಒಂದು ಸಂಖ್ಯೆ x ಆಗಿರಲಿ, ಮತ್ತೊಂದು ಸಂಖ್ಯೆ ಏನ್ರಿ y ಆಗಿರಲಿ. ಆ ಎರಡು ಸಂಖ್ಯೆಗಳ ಮೊತ್ತ ಏನಪ್ಪಾ ಅಂತಂದ್ರ 2490, ಹೌದಾ? ಅದೇ ರೀತಿಯಾಗಿ ಒಂದು ಸಂಖ್ಯೆಯ 6.5% ರಷ್ಟು, ಒಂದು ಸಂಖ್ಯೆಯ 6.5% ರಷ್ಟು ಏನಪ್ಪಾ ಅಂತಂದ್ರ ಒಂದು ಸಂಖ್ಯೆಯ 6.5% ರಷ್ಟು ಮತ್ತೊಂದು ಸಂಖ್ಯೆಯ 8.5% ರಷ್ಟಕ್ಕೆ ಸಮನಾದರೆ, ಮತ್ತೊಂದು ಸಂಖ್ಯೆಯ 8.5% ರಷ್ಟಕ್ಕೆ ಸಮನಾದರೆ ಆ ಸಂಖ್ಯೆಗಳು ಯಾವುವು ಅಂತ ಕೇಳಿದ್ದಾರೆ. ನೋಡ್ರಿ, ಇದು ಏನಪ್ಪಾ ಅಂತಂದ್ರ ಪ್ರಶ್ನೆಗೆ ತಕ್ಕ ಹಾಗೆ ನಾವು ಬರ್ಕೊಂಡ್ವಿ, ಹೌದಾ? ಇವಾಗ ಏನ್ ಮಾಡೋಣ, ಈ 100 ಕ್ಯಾನ್ಸಲೇಷನ್ ಆಯ್ತು, ಹೌದಾ? ನಮಗೆ x y ಬೇಕಾಗಿದೆ. x ಇರೋದು ಇಲ್ಲೇ ಇರಲಿ, y ಈ ಕಡೆ ಇದ್ದಿದ್ದು ಈ ಕಡೆ ಬಂದ್ರೆ ಏನಾಗುತ್ತೆ ಡಿವೈಡೆಡ್ ಬೈ, ಆಮೇಲೆ 8.5 ಈ 6.5 ಈ ಕಡೆ ಬಂದ್ರೆ ಏನಾಗುತ್ತೆ ಡಿವೈಡೆಡ್ ಬೈ, ಹೌದಾ? ಈ ರೀತಿಯಾಗಿ ದಶಮಾಂಶ ರೂಪದಲ್ಲಿ ಬಂತು. ಒಂದು x ಡಿವೈಡೆಡ್ ಬೈ y ಇಸ್ ಈಕ್ವಲ್ ಟು 8.5 ಡಿವೈಡೆಡ್ ಬೈ 6.5. ಈ ದಶಮಾಂಶವನ್ನ ತೆಗೆದಾಗ ಏನ್ ಬರುತ್ತೆ 85
ಡಿವೈಡೆಡ್ ಬೈ 65 ಏನಿಲ್ಲ ಇಂಟು 10 ಮಾಡಬೇಕು ಇದಕ್ಕೂ ಇಂಟು 10 ಮಾಡಬೇಕು ಯಾಕಂದ್ರೆ ಒಂದು ಸಂಖ್ಯೆಯ ನಂತರ ಬಿಂದು ಇರುವುದರಿಂದ 10 ಗುಣಿಸೋದು ಅವಾಗ ಏನಾಗುತ್ತೆ ರೀ 85 ಡಿವೈಡೆಡ್ ಬೈ 65 ಹೌದಾ ಈಗ 85 ಬೈ ಡಿವೈಡೆಡ್ ಬೈ 65 ಇದನ್ನ 5 ಕಡ್ತಾ ಹೊಡೆದಾಗ 5 ಒಂದ್ಲೆ 5 ಮೂರ್ಲೆ 15 5 ಒಂದ್ಲೆ 5 ಏಳ್ಲೆ 25 17 ಬೈ 13 ಬರುತ್ತೆ ನೋಡ್ರಿ 17 ಬೈ 13 ಈ ಪ್ರಶ್ನೆಗೆ ಅವರು 4 ಆಪ್ಷನ್ಗಳನ್ನು ಕೊಡಲಾಗಿತ್ತು ಏನಪ್ಪಾ ಅಂತಂದ್ರೆ 1412 1078 1411 1079 ಅದೇ ರೀತಿಯಾಗಿ 1302 1077 1308 1071 ಅಂತ ಕೊಡಲಾಗಿತ್ತು ನೋಡ್ರಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಏನಪ್ಪ ಅಂತಂದ್ರೆ 1411 1079 ಯಾಕಪ್ಪ ಅಂತಂದ್ರ ನೋಡ್ರಿ ಈ 17 ಇದು 1079 ಏನೋದಪ್ಪ ಅಂತಂದ್ರ 13 ರಿಂದ ಭಾಗ ಹೋಗುತ್ತದೆ ಅದೇ ರೀತಿಯಾಗಿ 1411 ಅನ್ನೋದು 17 ರಿಂದ ಭಾಗ ಹೋಗುತ್ತದೆ ಇವ್ಯಾವ ಸಂಖ್ಯೆಗಳು ಭಾಗ ಹೋಗುವುದಿಲ್ಲ 1411 ಡಿವೈಡೆಡ್ ಬೈ 1079 ಇದು 17 ರಿಂದ ಭಾಗ ಹೋಗುತ್ತದೆ 17 83 ಇದು 13 83 ಭಾಗ ಹೋಗುತ್ತದೆ ಅದೇ ರೀತಿಯಾಗಿ 1411 ಮತ್ತು 1079 ಅನ್ನು ಕೂಡಿಸಿದಾಗ ಎಷ್ಟು ಬರಬೇಕ್ರಿ 2490 9 1 10 7 1 8 ಇದೊಂದು 9 4 4 2 2 ಹೌದಾ ಹಾಗಾದ್ರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು 1411 1079 ಮುಂದಿನ ಪ್ರಶ್ನೆ ಒಂದು ಭಿನ್ನರಾಶಿಯ ಛೇದವು ಅದರ ಅಂಶಕ್ಕಿಂತ 11 ಹೆಚ್ಚಾಗಿದೆ ಅಂಶ ಮತ್ತು ಛೇದಗಳಿಗೆ 8 ಸೇರಿಸಿದಾಗ ಭಿನ್ನರಾಶಿಯು 3/4 ಆಗುತ್ತದೆ ಹಾಗಾದರೆ ಆ ಭಿನ್ನರಾಶಿ ಯಾವುದಂತ ಕೇಳಿದರೆ ಭಿನ್ನರಾಶಿಯ ಕುರಿತು ಅಂಶ ಯಾವುದು ಛೇದ ಯಾವುದು ಎಂಬುದನ್ನು ನಮಗೆ ಸರಿಯಾಗಿ ಗೊತ್ತಿದ್ದೇ ಆದರೆ ಈ ಪ್ರಶ್ನೆಯನ್ನು ನಾವು ಬೇಗ ಬಿಡಿಸಬಹುದು ನೋಡ್ರಿ ಮೇಲ್ಗಡೆ ಇರುವುದು ಯಾವುದಪ್ಪ ಅಂತಂದ್ರೆ ಅಂಶ ಕೆಳಗಡೆ ಇರುವುದು ಯಾವ್ದ್ರಿ ಛೇದ ಹೌದಾ ಒಂದು ಭಿನ್ನರಾಶಿಯ ಛೇದವು ಏನಾಗಿತ್ತಪ್ಪ ಅಂತಂದ್ರೆ ಅದರ ಅಂಶಕ್ಕಿಂತ 11 ಹೆಚ್ಚಾಗಿದೆ ಒಂದು ಭಿನ್ನರಾಶಿಯ ಛೇದವು ಅದರ ಅಂಶ ಗೊತ್ತಿಲ್ಲ x ಅಂತ ಅನ್ಕೊಳ್ಳೋಣ ಒಂದು ಭಿನ್ನರಾಶಿಯ ಛೇದವು ಅದರ ಅಂಶಕ್ಕಿಂತ 11 ಹೆಚ್ಚಾಗಿದೆ ಇದು ಏನಪ್ಪಾ ಅಂತಂದ್ರ ಇಲ್ಲಿವರೆಗೂ ಆಯ್ತು ಒಂದು ಭಿನ್ನರಾಶಿಯ ಛೇದವು ಅದರ ಅಂಶಕ್ಕಿಂತ 11 ಹೆಚ್ಚಾಗಿದೆ ಅಂಶ ಮತ್ತು ಛೇದಗಳಿಗೆ ಮತ್ತೆ ಏನ್ ಮಾಡ್ತಾರೆ ಅವರು 8 ಅನ್ನ ಸೇರಿಸುತ್ತಾರೆ ಅಂಶ ಮತ್ತು ಛೇದಗಳಿಗೆ 8 ಅನ್ನ ಸೇರಿಸಿದಾಗ ಭಿನ್ನರಾಶಿಯು 3/4 ಆಗುತ್ತದೆ ಹಾಗಾದ್ರೆ ಆ ಭಿನ್ನರಾಶಿ ಯಾವುದು ಅಂತ ಕೇಳಿದರೆ ನೋಡಿ ಯಾವ ರೀತಿಯಾಗಿ ಸಾಲ್ವ್ ಮಾಡೋಣ x ಬೆಲೆ ಫೈಂಡ್ ಔಟ್ ಕಂಡುಹಿಡಿದ್ರೆ ಮುಗಿದೋಯ್ತು x + 8 ಡಿವೈಡೆಡ್ ಬೈ 11 ರಲ್ಲಿ 8 ಕೂಡಿಸಿದ್ರೆ ಎಷ್ಟ್ರಿ 19 ಡಿವೈಡೆಡ್ ಬೈ 3/4 ಈ 4 ಇದಕ್ಕೆ ಗುಣಾಕಾರ ಮಾಡೋಣ ಇದು ಈ ರೀತಿಯಾಗಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಆಗುತ್ತೆ 4x + 8 3x + 19 ಹೌದಾ 4x 8 4 32 3x 13 57 ಹೌದಾ ಈ 4x ಅಲ್ಲಿ ಒಂದು x 3x ಹೋದ್ರೆ ಏನು ಉಳಿತ್ರಿ 4x ಅದನ್ನು ಬರ್ದೇ ಬಿಡ್ತೀನಿ ನೋಡ್ರಿ 4x - 3x ಈ ಕಡೆ ಬಂದ್ರೆ ಮೈನಸ್ ಆಗುತ್ತೆ 57 ಮೈನಸ್ ಇದು ಈ ಕಡೆ ಹೋದ್ರೆ 32 4x ನಲ್ಲಿ 3x ಹೋದ್ರೆ x 57 ರಲ್ಲಿ 32 ಹೋದ್ರೆ 7 ರಾಗ 2 ಹೋಯ್ತು 5 5 ರ 3 ಹೋಯ್ತು 2 25 x ಅನ್ನೋದು ಎಷ್ಟು ಬಂತ್ರಿ 25
25. ಇಲ್ಲಿ x ಅನ್ನೋದು 25 ಬಂತು. ಆದ್ರೆ ಪ್ರಶ್ನೆ ಪ್ರಕಾರ ಏನದು, ಛೇದವು ಅಂಶಕ್ಕಿಂತ 11 ಹೆಚ್ಚಾಗಿದೆ. ಇದಕ್ಕೆ 11 ಕೂಡಿಸಿದ್ರೆ ಏನಾಗುತ್ತೆ? 5 1 6 2 1 3. ಹಾಗಾದ್ರೆ ಈ ಪ್ರಶ್ನೆಗೆ ಭಿನ್ನರಾಶಿ ಯಾವ್ದಪ್ಪ ಅಂತಂದ್ರೆ 25 ಡಿವೈಡೆಡ್ ಬೈ 36. ಆ ಭಿನ್ನರಾಶಿ ಯಾವ್ದ್ರಿ? ಛೇದವು ಅಂಶಕ್ಕಿಂತ 11 ಹೆಚ್ಚಾಗಿದೆ. 25 ಡಿವೈಡೆಡ್ ಬೈ 36 ಏನಪ್ಪ ಅಂತಂದ್ರ ಈ ಪ್ರಶ್ನೆಗೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಸ್ಕ್ವೇರ್ ರೂಟ್ ಆಫ್ 6 ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 6 ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 6 ಪ್ಲಸ್ ಇನ್ಫಿನಿಟಿನ ಬೆಲೆ ಯಾವುದು ಅಂತ ಕೇಳಿದ್ದಾರೆ. ನೋಡಿ, ನೋಡ್ರಿ, ಸ್ಕ್ವೇರ್ ರೂಟ್ ಆಫ್ 6 ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 6 ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 6 ಪ್ಲಸ್ ಅಪ್ ಟು ಇನ್ಫಿನಿಟಿ. ಹೌದಾ? ಇದರ ಬೆಲೆ ಎಷ್ಟು ಅಂತ ಹೇಳಿದ್ದಾರೆ. ನೋಡ್ರಿ, 6 ಇದೆ. ಇಲ್ಲಿ ಏನಿದ್ರೆ 6 ಇದೆ. ಅನುಕ್ರಮ ಸಂಖ್ಯೆಗಳ ಮೊತ್ತ ಏನಾಗಿರ್ಬೇಕು? ಅನುಕ್ರಮ ಸಂಖ್ಯೆಗಳ ಗುಣಲಬ್ಧ ಏನಾಗಿರ್ಬೇಕು? 6 ಇರಬೇಕು. 6 ಏನಪ್ಪಾ ಅಂತಂದ್ರ 2 3 6 ಏನ್ರಿ? ಅನುಕ್ರಮ ಒಂದಾದ್ಮೇಲೆ 2 ಬರುತ್ತೆ, 2 ಆಗನ 3 ಬರುತ್ತೆ. ಆ ಅನುಕ್ರಮ ಸಂಖ್ಯೆಗಳ ಗುಣಲಬ್ಧ ಏನಾಗಿರ್ಬೇಕು? ಈ ಸಂಖ್ಯೆ ಆಗಿರ್ಬೇಕು. ಹೌದಾ? 2 3 6. ಹಾಗಾದ್ರೆ ಈ ಪ್ಲಸ್ ಬಂದಿದೆ ಅಂದ್ರೆ ನಾವು ದೊಡ್ಡ ಸಂಖ್ಯೆಯನ್ನ ತಗೋಬೇಕು. ಹಾಗಾದ್ರೆ ಈ ಪ್ರಶ್ನೆಗೆ ಇದರ ಬೆಲೆ ಯಾವ್ದಪ್ಪ ಅಂತಂದ್ರೆ 3. ಇದರ ಬೆಲೆ ಎಷ್ಟಾಗುತ್ತೆ? 3. ಅದೇ ರೀತಿಯಾಗಿ ಒಂದ್ ವೇಳೆ ಈ ರೀತಿಯಾಗಿ ಕೊಟ್ಟಿದ್ರೆ 6 ಮೈನಸ್ ಸ್ಕ್ವೇರ್ ರೂಟ್ ಆಫ್ 6 ಮೈನಸ್ ಸ್ಕ್ವೇರ್ ರೂಟ್ ಆಫ್ 6 ಅಪ್ ಟು ಇನ್ಫಿನಿಟಿ ಈ ರೀತಿಯಾಗಿ ಕೊಟ್ಟಿದ್ರೆ, ಇಲ್ಲಿ ಪ್ಲಸ್ ಕೊಟ್ಟರು ದೊಡ್ಡ ಸಂಖ್ಯೆ ತಗೊಂಡ್ವಿ, 3 ಹಚ್ಚಿದ್ವಿ. ಒಂದು ವೇಳೆ ಮೈನಸ್ ಕೊಟ್ಟಾಗ ಏನ್ ಮಾಡ್ಬೇಕು? ನಾವು ಚಿಕ್ಕ ಸಂಖ್ಯೆಯನ್ನ ತಗೋಬೇಕು. ಅನುಕ್ರಮ ಸಂಖ್ಯೆಗಳ ಗುಣಲಬ್ಧ ಏನಾಗಿರ್ತೈತಿ? ಆ ಸಂಖ್ಯೆ ಆಗಿರುತ್ತದೆ. ಒಂದ್ ವೇಳೆ ಮೈನಸ್ ಕೊಟ್ಟರು ಲಾಸ್ಟ್ಗೆ ಏನಪ್ಪಾ ಅಂತಂದ್ರೆ ಇನ್ಫಿನಿಟಿ ಟರ್ಮ್ ಇದ್ದಾಗ ಈ ಪ್ರಶ್ನೆಗೆ ಒಂದ್ ವೇಳೆ ಇನ್ಫಿನಿಟಿ ಇರ್ಲಿಲ್ಲಪ್ಪ ಅಂತಂದ್ರೆ ಬೇರೆ ಫಾರ್ಮುಲಾ ಬರುತ್ತೆ. ಹೌದಾ? ಇಲ್ಲಿ ಇನ್ಫಿನಿಟಿ ಇರೋದರಿಂದ ಈ ಪ್ರಶ್ನೆಗೆ ಮೈನಸ್ ಬಂದಾಗ ನಾವು ಚಿಕ್ಕ ಸಂಖ್ಯೆಯನ್ನ ತಗೋಬೇಕಾಗುತ್ತದೆ. ಹಾಗಾದ್ರೆ ಈ ಪ್ರಶ್ನೆ ಸ್ಕ್ವೇರ್ ರೂಟ್ 6 ಮೈನಸ್ ಸ್ಕ್ವೇರ್ ರೂಟ್ 6 ಇದರ ಬೆಲೆ ಎಷ್ಟಾಗುತ್ತಪ್ಪ ಅಂತಂದ್ರ 2. ಒಂದ್ ವೇಳೆ ಪ್ಲಸ್ ಇದ್ದಾಗ ದೊಡ್ಡ ಸಂಖ್ಯೆ ತಗೋಬೇಕು, ಮೈನಸ್ ಇದ್ದಾಗ ಚಿಕ್ಕ ಸಂಖ್ಯೆಯನ್ನ ತೆಗೆದುಕೊಳ್ಳಬೇಕು. ನೋಡ್ರಿ, ಮುಂದಿನ ಪ್ರಶ್ನೆ, 2x² ಮೈನಸ್ kx ಪ್ಲಸ್ 4 ಇಸ್ ಈಕ್ವಲ್ ಟು 0 ವರ್ಗ ಸಮೀಕರಣದ ಒಂದು ಮೂಲವು 2 ಆದರೆ, ಒಂದು ಮೂಲ ಕೊಟ್ಟಿದ್ದಾರೆ, ಒಂದು ಮೂಲವು 2 ಆದರೆ k ಯ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ನೋಡಿ, 2x² ಮೈನಸ್ kx ಪ್ಲಸ್ 4 ಇಸ್ ಈಕ್ವಲ್ ಟು 0. ಒಂದು ಮೂಲವು ಏನಪ್ಪಾ ಅಂತಂದ್ರ 2 ಕೊಟ್ಟಿದ್ದಾರೆ, ಅದು x ಇಸ್ ಈಕ್ವಲ್ ಟು 2 ಅನ್ಕೋಬೇಕು. ಹೌದಾ? ಒಂದು ಮೂಲವು 2 ಆದರೆ k ಬೆಲೆಯನ್ನ ಕಂಡುಹಿಡಿಯಬೇಕು. ಹಾಗಾದ್ರೆ x ಇಸ್ ಈಕ್ವಲ್ ಟು 2 ಅನ್ಕೋಬೇಕು. ಹಾಗಾದ್ರೆ x ನ ಬೆಲೆ ಜಾಗದಲ್ಲಿ 2 ಅಂತ ಹಾಕಿದಾಗ ನೋಡ್ರಿ, 2² ಮೈನಸ್ k 2 ಪ್ಲಸ್ 4 ಇಸ್ ಈಕ್ವಲ್ ಟು 0. 2 ಎಳ್ಳೆ 4, 4 ಎಳ್ಳೆ 8 ಮೈನಸ್ 2k ಪ್ಲಸ್ 4 ಇಸ್ ಈಕ್ವಲ್ ಟು 0. ನೋಡ್ರಿ, ಇದು ಮೈನಸ್ ಇರೋದನ್ನ ಆ ಕಡೆ ಕಳಿಸ್ಬಿಡೋಣ, ಪ್ಲಸ್ ಆಗುತ್ತೆ. 2k ಆಯ್ತು. 8 4 ಎಷ್ಟ್ರಿ? 12. ಹಾಗಾದ್ರೆ 2 1 2 6 12. ಹಾಗಾದ್ರೆ k ಬೆಲೆ ಎಷ್ಟು ಬಂತ್ರಿ? 6. ಅವ್ರು ಕೇಳಿದ್ದೇನು? ಈ ಸಮೀಕರಣದ ಒಂದು ಮೂಲವು 2 ಆದರೆ k ಯ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಹಾಗಾದ್ರೆ k ಯ ಬೆಲೆ ಎಷ್ಟು ಬಂತ್ರಿ? 6. ಮುಂದಿನ ಪ್ರಶ್ನೆ ನೋಡ್ರಿ, ಬ್ರಾಕೆಟ್ a² plus 9 ಬ್ರಾಕೆಟ್ ಕಂಪ್ಲೀಟ್ x² plus 13x plus 6a ಬಹುಪದೋಕ್ತಿಯ ಒಂದು ಶೂನ್ಯತೆಯು ಮತ್ತೊಂದರ ವ್ಯುತ್ಕ್ರಮವಾದರೆ a ನ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ನೋಡ್ರಿ, ಮೊನ್ನೆ ನಡೆದಂತಹ ನವೋದಯ ಎಕ್ಸಾಮ್ ಅಲ್ಲಿ ಕೂಡ ಇದೇ ರೀತಿಯಾಗಿ ಪ್ರಶ್ನೆಯನ್ನ ಕೇಳಿದ್ರು. ವ್ಯುತ್ಕ್ರಮ ಅಂದಾಗ ಕೆಲವೊಬ್ಬರಿಗೆ ಗೊತ್ತಾಗುದಿಲ್ಲ. ನೋಡ್ರಿ, ಒಂದು ಸಂಖ್ಯೆಯ ಮತ್ತೊಂದು ಆ ಸಂಖ್ಯೆಯ ವ್ಯುತ್ಕ್ರಮ ಅಂದ್ರೆ ಇಲ್ಲಿ ನೋಡ್ರಿ,
ಇಲ್ಲಿ 5 ಇದೆ ಹೌದಾ. ಈ ಸಂಖ್ಯೆಯ ವ್ರತ್ಕ್ರಮ ಬರೆಯಿರಿ ಅಂತಂದ್ರೆ 1/5 ಅಥವಾ a ಇದೆ, ಈ ಸಂಖ್ಯೆಯ ವ್ರತ್ಕ್ರಮ ಅಂತಂದ್ರೆ 1/a. ಒಂದ್ ವೇಳೆ p ಇದೆ, ಈ ಸಂಖ್ಯೆಯ ವ್ರತ್ಕ್ರಮ ಅಂತಂದ್ರೆ 1/p. m ಇದೆ, ಈ ಸಂಖ್ಯೆಯ ವ್ರತ್ಕ್ರಮ ಅಂತಂದ್ರೆ 1/m. ಒಂದ್ ವೇಳೆ ಈ ರೀತಿಯ ಕೊಟ್ಟಿದ್ರು 1/5 ನ ವ್ರತ್ಕ್ರಮ ಅಂತಂದ್ರೆ 5 ಉಲ್ಟಾ ಹೌದಾ. ಹಾಗಾದ್ರೆ ಪ್ರಶ್ನೆಯನ್ನು ಬಿಡಿಸೋಣ. ಬ್ರಾಕೆಟ್ a square plus 9 bracket complete x square plus 13x plus 6a. ಬಹುಪದೋಕ್ತಿಯ ಒಂದು ಶೂನ್ಯತೆಯು ಮತ್ತೊಂದರ ವ್ಯುತ್ಕ್ರಮವಾದರೆ a ಬೆಲೆ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ನೋಡ್ರಿ ಇದು ಯಾವ ರೀತಿಯಾಗಿದೆ, ax square plus bx plus c is equal to 0. ಈ ವರ್ಗ ಸಮೀಕರಣದ ರೂಪದಲ್ಲಿ ಈ ಬಹುಪದೋಕ್ತಿಯು ಇದೆ ಹೌದಾ. ಹಾಗಾದ್ರೆ a ಅನ್ನು ವ್ಯಾಲ್ಯೂ ಜಾಗದಲ್ಲಿ ಏನಪ್ಪಾ ಅಂತಂದ್ರೆ ಈ ಬಹುಪದೋಕ್ತಿಯನ್ನ ನೋಡ್ರಿ ಶೂನ್ಯತೆಗಳ ಮೊತ್ತ ಕಂಡುಹಿಡಿಯಬೇಕಾದ್ರೆ m plus n is equal to minus b by a ಇದೆ. ಅದೇ ರೀತಿಯಾಗಿ mn ಶೂನ್ಯತೆಗಳ ಗುಣಲಬ್ಧ ಕಂಡುಹಿಡಿಯಬೇಕಾದ್ರೆ c by a ಇದೆ ಹೌದಾ. ಇಲ್ಲಿ ಏನ್ ಕೊಟ್ಟಿದ್ದಾರೆ, ಒಂದು ಶೂನ್ಯತೆಯು, ಇವು ಏನಪ್ಪಾ ಅಂತಂದ್ರೆ ಎರಡು ಶೂನ್ಯತೆಗಳ ಗುಣಲಬ್ಧ c by a. ಒಂದು ಶೂನ್ಯತೆಯು ಮತ್ತೊಂದರ ವ್ಯುತ್ಕ್ರಮವಾದರೆ ನೋಡ್ರಿ m ನ ವ್ಯುತ್ಕ್ರಮ ಯಾಕೆ ಬರೀತೀರಿ 1/m ಹೌದಾ. ಒಂದು ಶೂನ್ಯತೆಯು ಮತ್ತೊಂದರ ವ್ಯುತ್ಕ್ರಮವಾದರೆ ಅವಾಗ ಏನಾಗುತ್ತೆ c by a. ಇಲ್ಲಿ m ಕ್ಯಾನ್ಸಲ್ ಆಯ್ತು, 1 is equal to c by a. 1 is equal to c by a. ಇಲ್ಲಿ ನೋಡ್ರಿ a ಅಂದಾಗ ಏನೈತ್ರಿ, ಇಲ್ಲಿ a square plus 9 ಇದು a, b ಅಂದ್ರೆ ಎಷ್ಟೈತ್ರಿ 13x, c ನೋಡ್ರಿ c ಅಂದ್ರೆ ಎಷ್ಟೈತ್ರಿ 6a ಐತಿ ಹೌದಾ. c ಅಂದ್ರೆ 6a ಐತಿ, ಅವಾಗ 1 is equal to 6 by a. 1 is equal to c ಅಂದ್ರೆ 6a, a ಅಂತಂದ್ರೆ a square plus 9 ಇದು ಇಲ್ಲಿಗೆ ಇಂಟು ಆದ್ರೆ a square plus 9 ಮೈನಸ್ ಇದು ತಡಿ ಹಾಗೆ ಬರೀತೀನಿ ಫಸ್ಟ್ 6a. ಇದನ್ನ ನಾವು ಈ ಕಡೆ ತಗೊಂಡ್ಬಂದ್ರೆ a square minus 6a plus 9 is equal to 0. ಇದೊಂದು ಕ್ವಾಡ್ರಾಟಿಕ್ ಇಕ್ವೇಶನ್ ಹೌದಾ. ಈ ಇಕ್ವೇಶನ್ ನ ಮೂಲಗಳನ್ನು ಕಂಡುಹಿಡಿದಾಗ ನಮಗೆ a ಅನ್ನೋ ವ್ಯಾಲ್ಯೂ ಸಿಗುತ್ತೆ ಹೌದಾ. ನೋಡ್ರಿ a square minus 6a plus 9 is equal to 0 ಬಂದೈತಿ. ಇಲ್ಲಿ ನೋಡ್ರಿ ಮಧ್ಯ ಪದ ಏನಾಗಿರಬೇಕು 6 minus 6 ಇದೆ, ಇದು ಇಂಟು ಮಾಡಿದಾಗ 1 into 9 9 ಇದೆ 9. ಇದನ್ನ ಎರಡು ಸಂಖ್ಯೆಗಳ ಗುಣಾಕಾರ, ಎರಡು ಸಂಖ್ಯೆಗಳ ಗುಣಲಬ್ಧ 9 ಆಗಿರಬೇಕು. ಆ ಎರಡು ಸಂಖ್ಯೆಗಳ ಮೊತ್ತ -6 ಆಗಿರಬೇಕು. 3 3 9. ಎರಡು ಸಂಖ್ಯೆಗಳ ಗುಣಲಬ್ಧ 9, ಆ ಎರಡು ಸಂಖ್ಯೆಗಳನ್ನು ಕೂಡಿಸಿದಾಗ -6 ಬರಬೇಕು. ಮೈನಸ್ ಮೈನಸ್ ಪ್ಲಸ್ ಆಗುತ್ತೆ, 3 3 -6 ಆಗುತ್ತೆ. ಅವಾಗ a square minus 3a minus 3a plus 9 is equal to 0. ಇಲ್ಲಿ a ಕಾಮನ್ ತೆಗೆಯೋಣ, a minus 3 minus 3 ಅವಾಗ a minus 3 is equal to 0. a minus 3 is equal to 0. ಅವಾಗ a ವ್ಯಾಲ್ಯೂ ಏನು ಬಂತ್ರಿ 3, a ವ್ಯಾಲ್ಯೂನು 3. ಹಾಗಾದ್ರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ a is equal to 3. ಏನ ಬೆಲೆ ಎಷ್ಟು ಬಂತ್ರಿ a is equal to 3. ಹಾಗೆ ಮುಂದಿನ ಅವಧಿಯಲ್ಲಿ ನೆಕ್ಸ್ಟ್ ಅಂದ್ರೆ ಕರ್ನಾಟಕ TET 2019 ರ ಮುಂದಿನ ಪ್ರಶ್ನೆಗಳನ್ನ ಮುಂದಿನ ಅವಧಿಯಲ್ಲಿ ಬಿಡಿಸೋಣ. ಇಲ್ಲಿಯವರೆಗೆ ನಾನು ಹೇಳಿರುವ ಕಂಟೆಂಟ್ ನಿಮಗೆ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಿಡಿಯೋ ವಾಚಿಂಗ್.